ನೋಡ್ಗು ಯಾವ ಥರ ಓಪನ್ ಆಗಿತ್ತು ಬಾಡಿ ಇದು. ಬೆನ್ ಸಿಕ್ತು. ನಾನು ಇವಾಗ ಖಾಲಿ ಮಾಡ್ಕೋತೀನಿ. ನಮ್ಮ ಪ್ರತಾಪಣ್ಣ ಲೋಡ್ ಹೋಯ್ತಾರೆ ನೋಡಿ ಫ್ರೆಂಡ್ಸ್. ನಮ್ಮ ಚೇತು ಅವ್ರು ಏನೋ ಮಾಡ್ತಾವ್ರೆ. ಎಲ್ರಿಗೂ ನಮಸ್ಕಾರ. ಇನ್ನೊಂದು ವಿಡಿಯೋಗೆ ಬೆಳಗ್ಗೆ ತಾನೇ ದೇವನಹಳ್ಳಿಲಿ ಖಾಲಿ ಮಾಡ್ಕೊಂಡು ಈಗ ತಿರ್ಗಾ ರಿಟರ್ನ್ ಲೋಡ್ ಬಂತು. ಎಲ್ಲಿಗಪ್ಪ ಅಂತಂದರೆ ಯಾವ್ರಿಗೆ ಅಂತ ಗೊತ್ತಿಲ್ಲ, ಇನ್ನು ಕನ್ಫರ್ಮ್ ಆಗಿಲ್ಲ. ಲೋಡ್ ಹೋಗ್ತಾಯಿದ್ದೀನಿ. ಇಲ್ಲೇ ಪಾಯಿಂಟ್ ಹತ್ರ ಬಂದೆ. ಬ್ರಿಡ್ಜ್ ಹತ್ರ ಊಟ ಮಾಡೋಣ ಅಂತ ನಿಂತಿದ್ದೆ. ಊಟ ಆಯಿತು. ಬೆಳಗ್ಗೆ ನಾಷ್ಟ ಮಾಡಿರ್ಲಿವಲ್ಲ, ನೋಡಿ ಇಲ್ಲೇ ನಾಷ್ಟ ಮಾಡ್ಕೊಂಡು ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ರು, ಅವ್ರನ್ನೂ ಮಾತಾಡ್ಸ್ಕೊಂಡು ನಮ್ಮನ್ನು ಊಟ ಮಾಡೋಣ ಅಂತ ಊಟ ಮಾಡ್ತಾನೆ. ಈಗ ಇನ್ನೊಂದು 1.5 ಕಿಲೋಮೀಟರ್ ಇವರು ಪಾಯಿಂಟು. ಲೋಡ್ ಮಾಡಿಸ್ಕೊಂಡು ಸೀದಾ ಮನೆ ತನಕ ಹೋಗಬೇಕು. ನೋಡಿ ಟಾಟಾ ಗಾಡಿ ನೋಡಿ ಎಷ್ಟು ಬಾಡಿ ಓಪನ್ ಐತೆ. ನಾವೇನೋ ಈ ಥರ ಲೋಡ್ ಮಾಡಿದ್ರೆ ನಮ್ಮ ಗಾಡಿನೂ ಇದೇ ಥರ ಆಗುತ್ತೆ. ಫೈನಲ್ ಇವಾಗ ಲೋಡ್ ಮಾಡ್ಕೊಂಡು ಆಚೆಗೆ ಬಂದಿದ್ದೀನಿ. ಇನ್ನು ಮುಂದೆ ನಾನು ಬ್ರಿಡ್ಜ್ ಹತ್ರ ರೈಟ್ ತೊಗೊಂಡು ಹೋಗಬೇಕು. ಎಲ್ಗಪ್ಪ ರೋಡು ಅಂತಂದರೆ ಬೆಳಗಾಮಿನ ಇನ್ನು ಹಿಂದೆನೇ ಅಂತ ಹೇಳಿದರೆ MK ಹುಬ್ಳಿ ಅಂತ. ರೈಟ್ ತಗೊಂಡು ಹೋದರೆ ನಾವು ಮಾಮೂಲಿ ದೊಡ್ಡಬಳ್ಳಾಪುರ ದಾವಸ್ಪೇಟೆಗೆ ಹೋಗ್ತೀವಿ. ಇವರು ಇವಾಗ ದಾವಸ್ಪೇಟೆ ನಿಯರ್ ಇದ್ದೀವಿ. ಟೋಲ್ ಹತ್ರ ಸ್ವಲ್ಪ ಬೆಲ್ಟೆಲ್ಲ ಲೂಸ್ ಆಗೋಗಿದ್ದು. ಬೆಲ್ಟೆಲ್ಲ ಟೈಟ್ ಮಾಡ್ಕೊಂಡು ನಮ್ಮ ಇನ್ನೊಂದು ಸಬ್ಸ್ಕ್ರೈಬರ್ ಸಿಕ್ಕಿದ್ರು. ಅವ್ನು ಹಂಗೆ ಮಾತಾಡ್ಸ್ಕೊಂಡು ನಮ್ಮ ಬ್ರೋ ಯಾಕೋ ಮುನ್ಸ್ಕೊಂಬಿಟ್ಟು ನಮ್ಮ ಮೇಲೆ ಬಿಲ್ಲೆಲ್ಲ ಹೋಯ್ತು. ಇನ್ನೊಂದು ಹೊಸ ಪರಿಚಯ ಆದರು. ಅಣ್ಣ ಬನ್ನಿ ಹೋಗೋಣ. ನೋಡಿ ಇವ್ರದ್ದು ಬೆಳಗಾಂ ಅಂತ ಅಂದೋಡು. ಹೋಗೋಣ ಬನ್ನಿ ಜೊತೆಗೆ ಹೋಗಿ ಶಿರಾ ಟೋಲ್ ಹತ್ರ ಊಟ ಗೀಟ ಮಾಡ್ಕೊಂಡು ಹೋಗ್ಬೇಕು. ಇವರು ತುಮಕೂರು ಟೋಲ್ ಹತ್ರ ಫುಲ್ಲು ಜಾಮ್ ಆಗೈತೆ. ಕ್ಯಾತ್ಸಂದ್ರ ಟೋಲ್ ಹತ್ರ ಏನಕ್ಕೆ ಅಂತ ಗೊತ್ತಿಲ್ಲ ನೋಡಿ, ಫುಲ್ಲು ಜಾಮ್ ಆಗೈತೆ. ಅದರಲ್ಲಿ ಕಾರ್ಗಳವರು ನೋಡಿ ಹೆಂಗೆ ಬರ್ತಾರೆ. ನೋಡಿ ಹೆಂಗೆ ಹೋಯ್ತಾರೆ ನೋಡಿ. ಅಲ್ಲೂ ಹೋಗ್ಬೇಕು. ತುಮಕೂರು ಟೋಲ್ ಹತ್ರ ಊಟ ಮಾಡ್ದೋ, ಬಿಸಿ ಊಟ ಮಾಡಿದಾಯಿತು. ಪೊಲೀಸವ್ರು ಯಾಕೋ ಇಲ್ಲಿ ಗಾಡಿ ತೆಗಿಸ್ತವ್ರೆ. ನಮ್ಮದೇ ಅಂತಲ್ಲ, ಬೇರೆ ಎಲ್ಲ ಗಾಡಿಗಳು ಹೊರಡೋಣ ಬನ್ನಿ. ಇವಾಗ ಮುಲ್ಲಾ ಡಾಬಾ ಹತ್ರ ಬಂದು ಹಾಕೊಂಡು ಮಲ್ಕೊಂಡಿದ್ದೀವಿ. ಬೆಳಿಗ್ಗೆ ಎದ್ದು ಒಂದು 8 ಗಂಟೆ ಹೋಗಬೇಕು. ಪಾರ್ಟಿ 8 ಗಂಟೆಗೆ ಬರೋಕ್ಕೆ ಹೇಳಿದ್ದಾರೆ. ಈಗೇನಿಲ್ಲ, ಮಲಿಕೊಳ್ಳೋದು ಅಷ್ಟೇ ಕೆಲಸ ನಮ್ಮದು. ನಮ್ಮ ಮಿಸ್ಟರು ನಮ್ಮ ಮನೋವರೇ ಗಾಡಿ ಓಡಿಸ್ಕೊಂಬಂದರು. ಹಾಂ ಮಲಿಕಳ್ರಿ ಸಾಕು. ದಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಎಲ್ರಿಗೂ ಹತ್ರ ಬಂದು ಮುಲ್ಲಾ ಡಾಬಾ ಹತ್ರ ಹಾಕೊಂಡು ಮಲಿಕೊಂಡಿದ್ದು. 8 ಗಂಟೆಗೆ ಹೇಳ್ಬೇಕಾಯ್ತು. ಎದ್ದೀರಿ 8:30ಗೆ. ಪಾರ್ಟಿ ಫೋನ್ ಮಾಡ್ತಾನೆ ಎಚ್ಚರಿಕೆ ಆಗಿತ್ತು ನನಗೆ. ಈಗ ಹೋಗ್ತಾ ಇದ್ದೀವಿ. ಈಗ ಎಲ್ಲಿಗಪ್ಪ ಅಂದರೆ ಖಾನಾಪುರ ಹೋಗ್ಬೇಕಂತೆ. ಖಾನಾಪುರ ಹೋಗಿ ಕಾಲ್ ಮಾಡಿ ಅಂತ ಹೇಳಿದ್ರು. ಒಂದು ಬನ್ನಿ. ನಮ್ಮವ್ರನ್ನ ಮಲಗಿಸಿದ್ದೀನಿ, ಯಾಕೆಂದರೆ ರಾತ್ರಿ ಅವರೇ ಗಾಡಿ ಓಡಿಸ್ಕೊಂಡ್ಬಂದಿದ್ದು. 45 ಕಿಲೋಮೀಟರ್ ಇದೆ ಖಾನಾಪುರ. ಬನ್ನಿ ಅಲ್ಲೇ ಹೋಗಿ ಸಿಗೋಣ. ಗುರು ಇವಾಗ ಖಾನಾಪುರ ರೋಡಲ್ಲಿ ಹೋಗ್ತಾ ಇದ್ದೀನಿ. ಇಲ್ಲಿ ಏನಂದರೆ ಒಂದು ಸತಿ ಗಲಾಟೆ ಆಗಿತ್ತು. ನನ್ನ ಭಾರತ್ ಬೆಂಜ್ ಥರನೇ ಇನ್ನೊಂದು ಭಾರತ್ ಬೆಂಜ್ ಐತೆ, ನಿಮಗೂ ಗೊತ್ತು. ಅದೇನೋ ಒಂಚೂರು ಪ್ರಾಬ್ಲಮ್ ಆಗಿತ್ತು ಅಂತೇಳಿ ಅವ್ರು ಬಂದು ನನ್ನ ಗಾಡಿಗೆ ಮಿರರ್ ಹೊಡೆದಾಕಿ ಚೂರು ಗಲಾಟೆ ಆಗೋಗಿತ್ತು. ನಾನು ನಮ್ಮ ಮಮ್ಮಿನವರು ನಮ್ಮ ಮುಸೇಬಣ್ಣನ 3 ಗಾಡಿ ಹೋಗ್ಬೇಕಾರೆ ಇದು ಈ ಥರ ಆಗಿದ್ದು. ಈಗಿಲ್ಲ ಯಾರೋ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ರು, ಅವ್ರನ್ನ ಮಾತಾಡ್ಸ್ಕೊಂಡು ಹಂಗೆ ಹೋಗ್ತಾಯಿದ್ದೀನಿ. ಇಲ್ಲೊಂದು 1.5 ಕಿಲೋಮೀಟರ್ನ ಹೋಗ್ಬೇಕಂತೆ. ಪಾಯಿಂಟ್ ಐತೆ ಪಾರಿಶ್ವಾಡ ಅಂತ. ಹೋಗಿ ಗಾಡಿ ಖಾಲಿ ಮಾಡಿ ನಾಷ್ಟ ಎಲ್ಲೂ ಸಿಗೋಲ್ಲ, ನೋಡೋಣ. ಖಾಲಿ ಮಾಡ್ಕೊಂಡು ಬೇಗ ಹೈವೇಗೆ ಬರಬೇಕು. ಟೈಮ್ ಬಂದು 9:45. ಇಲ್ಲಿ ಯಾವುದೋ ಕ್ರಾಸ್ ಅಂತ ಹೇಳಿದ್ರು. ಕ್ರಾಸಲ್ಲಿ ಟೀ ಕುಡಿತಾ ಇದ್ದೀವಿ ಹಾಕಿ. ನಾನೊಬ್ಬನೇ, ಅವನ ಅಮ್ಮನ ಇಬ್ಬರು ಸೇದೋಡ್ಲಿಲ್ಲ. ನಾಷ್ಟ ಐತೆ ಮಾಡೋಣ ಅಂದ್ಕೊಂಡಿದ್ದೀನಿ, ನೋಡೋಣ. ಇಲ್ಲಿಗೆ ಬರ್ತೀನಿ ಅಂದ್ರೆ ಪಾಲ್ಟಿ ಒಮ್ಮೆಲೆ ಹೋಗಿ ಖಾಲಿ ಮಾಡಿಸ್ಬೇಕು. ಇವಾಗ ನಮ್ಮ ರಿಯಾನು ಮತ್ತು ನಮ್ಮ ಇವ್ರು ಸಿಕ್ಕಿರು ಮಲ್ಲಿಕ್ ಅವರು ನಾಷ್ಟ ಮಾಡ್ತಾಯಿದ್ದೀವಿ. ಇವರು ನಮ್ಮ ಪಾರ್ಟಿ. ಫೈನಲಿ ಗಾಡಿ ಖಾಲಿ ಮಾಡ್ತವ್ರೆ. ನಮ್ಮ ರೆಹಾನ್ ಅವ್ರು ಸಿಕ್ಕಿದ್ರು. ರಿಯಾನ್ ಅವ್ರು ಸಿಕ್ಕಿದ್ರು. ಲೋಡ್ ಹುಡುಕ್ತವ್ರೆ ನನಗೋಸ್ಕರ. ಇವರು ಅವ್ರ ಫ್ರೆಂಡು. ಫೈನಲಿ ಇನ್ನೊಂದು ಸ್ವಲ್ಪ ಐತೆ. ಯಾವುದೋ ಲೋಡ್ ಸೆಟ್ ಆಗೈತೆ ಮಧುಗಿರಿಗೆ. ಬೆಂಗಳೂರು ಕೇಳಿದ್ರು, ಬೆಂಗಳೂರಿಗೆ ಹೋಗಲ್ಲ ಅಂತಂದೆ. ನಮ್ಮ ರಿಯಾನ್ ಅವ್ರು ಹೇಳಿದ್ದು. ಹಾಂ ಏನು ಹೇಳಿದ್ರು ಅರ್ಥ ಆಗಲಿಲ್ಲ. ಒಂಚೂರು ಅಕೌಂಟ್ ದುಡ್ಡು ಹಾಕ್ಸ್ಬೇಕಾಯ್ತು. ಹಂಗೆ ದುಡ್ಡು ಹಾಕ್ಸ್ಕೊಂಡು ನಾಷ್ಟ ಮಾಡ್ಕೊಂಡು ಟೀ ಕುಡ್ಕೊಂಡು ನಾನು ಮತ್ತು ನಮ್ಮ ರಿಯಾನವರು ಇನ್ನೊಬ್ರು ಹಿಂದೆ ಬರ್ತಾವನೆ. ಇವಾಗ ಗಾಡಿ ಖಾಲಿ ಮಾಡ್ಕೊಂಡು ಎಲ್ಲ ಲೋಡ್ ಹೋಗ್ತಾಯಿದ್ದೀವಿ.
ನಮ್ಮ ರಿಯಾನು ಮತ್ತು ನಮ್ಮ ಮಲ್ಲಿಕ್ ಅವರು ಜೊತೆಗೆ ಬರ್ತೀನಿ ಅಂತಂದರು. ಯಾಕಂದರೆ ಪಾಯಿಂಟ್ ನಾವು ನೋಡಿಲ್ಲ, ಅದಕ್ಕೋಸ್ಕರ ಅವರೇ ಕರ್ಕೊಂಡು ಹೋಗ್ತಾರೆ. ಅವನೇ ಓಡಿಸ್ತೀನಿ ಅಂತ ಅವನೇ ಓಡಿಸ್ತವನೆ. ಇಲ್ಲಿಂದ ಒಂದು 15 ಕಿಲೋಮೀಟ್ರ್ ಲೋಡಿಂಗ್ ಪಾಯಿಂಟು. ಬನ್ನಿ ಲೋಡಿಂಗ್ ಪಾಯಿಂಟ್ಗೆ ಹೋಗಿ ಸಿಗೋಣ. ಇವಾಗ ಲೋಡಿಂಗ್ ಪಾಯಿಂಟ್ಗೆ ಬಂದು ಏನಪ್ಪ ಇದು ಲೋಡ್ ಅಂತಂದರೆ ಮಣ್ಣು. ಈ ಮಣ್ಣು ಬಂದು ಸ್ಟೀಲ್ ಫ್ಯಾಕ್ಟ್ರಿಗೆ ಹೋಗೋದು. ನಮ್ಮದು ಮಧುಗಿರಿ ಕ್ಯಾನ್ಸಲ್ ಆಗಿ ಬೆಂಗಳೂರು ಲೋಡ್ ಸೆಟ್ ಆಯಿತು. ಮತ್ತು ಬೆಳಗ್ಗೆಯಿಂದ ನಾಷ್ಟ ಮಾಡಿರಲಿಲ್ಲ. ಈಗ ಇಲ್ಲೇ ಖಾನಾಪುರ ಸಿಟಿ ಒಳಗೆ ಹೋಗಿ ನಾಷ್ಟ ಪಾರ್ಸಲ್ ತಗೊಂಬಂದಿದ್ದೆ. ನಮ್ಮ ಒಂದು ತಿನ್ಕೊಂಬಂದಿದ್ದೆ. ನಾನು ಮತ್ತು ನಮ್ಮ ಮಿರ್ಚಿ ಅವ್ರು ತಿಂತಾಯಿದ್ದೀವಿ. ಫೈನಲಿ ಲೋಡ್ ಮಾಡ್ಕೊಂಡು ಹೊರಟಿದ್ದೀವಿ. ಈಗ ನಮ್ಮ ರಿಯಾನ್ನ ಅವ್ರ ಮನೆತಾಗ ಬಿಟ್ಬಿಟ್ಟು ನಾನು ಮತ್ತು ನಮ್ಮ ಮನೋರು ಹೋಗ್ತೀವಿ. ಬೆಳಗ್ಗೆ ಒಂದು 2-3 ಗಂಟೆಗೆ ಎಲ್ಲ ಹೋಗಿ ಖಾಲಿ ಮಾಡಬೇಕು ಅಂದ್ಕೊಂಡಿದ್ದೀವಿ. ಇಲ್ಲಿ ನಮ್ಮದು ಎಲ್ಲಿಗಪ್ಪ ಅಂದೋಡು, ರಾಜಾಜಿನಗರ ಅಂದೋಡು ನಮ್ಮದು. ಫೈನಲಿ ಇವಾಗ ಹೈವೇಗೆ ಬಂದೆ. ಹುಬ್ಬಳ್ಳಿ ಇನ್ನೊಂದು 66 ಐತೆ. ಹುಬ್ಬಳ್ಳಿ ಬಿಟ್ಟು ಹರಿಹರ ಹತ್ರ ನಮ್ಮ ಕೀರ್ತಿ ಅಣ್ಣವರವರೇ, ಅವನು ಮಾತಾಡ್ಸ್ಕೊಂಡು ಅವ್ರ ಯಶವಂತಪುರಕ್ಕೆ ಲೋಡು. ಈಗ ಅವನು ಕರ್ಕೊಂಡು ಜೊತೆಲೇ ಹೋಗ್ಬೇಕು. ನೋಡಿ ವೆದರ್ ನೋಡಿ ಯಾವ ಥರ ಐತೆ. ಇಲ್ಲೇ ಬಂಕಾಪುರ ಟೋಲ್ ಹತ್ರ ಟೀ ಕುಡಿ ಅಂತ ನಿಲ್ಸಿದ್ದೀವಿ. ನಮ್ಮ ಜೊತೆ ನಮ್ಮ ರಂಜಿತನ ತಮ್ಮವರಿದ್ದಾರೆ. ಅವ್ರು ಇದೇ ಗಾಡಿ. ಇವರೇನು ಈರುಳ್ಳಿ ಲೋಡ್ ಮಾಡಿದ್ದಾರೆ ಬೆಂಗಳೂರಿಗೆ ಬೆಳಗಾಮಿಂದ. ಇವಾಗ ತುಮಕೂರಿಗೆ ಬಂದಿದ್ದೀವಿ. ಇನ್ನೇನು ಇನ್ನೊಂದು ನೆಲಮಂಗಲ ಇನ್ನೊಂದು 30-35 ಐತೆ. ನಮ್ಮ ಕೀರ್ತಿಪುರವರು ನಮ್ಮ ಗಾಡಿಗೆ ಬಂದವ್ರೆ. ಅವರು ಮಲಗಿಬಿಟ್ಟವ್ರು ಇವತ್ತು ಬೇಗ. ನಮ್ಮ ಜಾಕಿನ ಆ ಗಾಡಿಗೆ ಹಾಕಿದ್ದೀನಿ. ಇನ್ನೇನು ಅಲ್ಲೇ 3 ಗಂಟೆ 4-4ವರೆಗೆಲ್ಲ ಪಾಯಿಂಟಲ್ಲಿ ಇರ್ತೀವಿ ನೋಡಿ. ಇವಾಗ ಬೆಂಗಳೂರು ಸಿಟಿ ಎಂಟ್ರಿ ಆಗಿದ್ದೀನಿ. ನಂದು ಭಾರತ್ ಬೆನ್ಸು ಇಲ್ಲೆಲ್ಲೋ ಐತೆ. ಯಾಕಂದರೆ ನಿನ್ನೆ ನೈಟ್ ಬಂದಿರೋದು. ನಿನ್ನೆ ನೈಟಿಂದ ಪಾರ್ಟಿ ಫೋನ್ ರಿಸೀವ್ ಮಾಡ್ತಾವಂತೆ. ಅದೇನೋ ಬಿಲ್ ಚೇಂಜ್ ಮಾಡಬೇಕು ಅಂತೇಳಿ ಎಲ್ಲ ಹಾಕೊಂಡಿದ್ದೀನಿ ಅಂದ್ರಪ್ಪ. ನಮ್ಮ ಪ್ರತಾಪಣ್ಣ ಮತ್ತು ಅವರ ಫ್ರೆಂಡು ಎಲ್ಲವರೇ ಅಂತ ಗೊತ್ತಿಲ್ಲ. ಅಷ್ಟೇ ಇಲ್ಲೆಲ್ಲ ಹಾಕೊಂಡಿರ್ಬೇಕು ಟೋಲ್ ಹತ್ರ. ನೋಡಿ ಇವಾಗ ಡೆಫ್ ಖಾಲಿ ಆಗೋಗೈತೆ. ಸಿಂಬಲ್ ಬೇರೆ ಬಂದೈತೆ. ಇವಾಗ ನಾವು ಮೈಸೂರು ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿಗೆ ಹೋಗ್ತಾಯಿದ್ದೀನಿ. ಮುಂದೆ ರೈಟ್ ತಗೊಂಡು ಹೋಗ್ಬೇಕು ನಾವು. ಇಲ್ಲಿಂದ 1.5 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಐತೆ ಪಾಯಿಂಟು. ಯಾವುದೋ ಸ್ಟೀಲ್ ಫ್ಯಾಕ್ಟ್ರಿ ಅಂತ ಹೇಳಿದ್ರು. ಲೊಕೇಶನ್ ಕಳಿಸಿದ್ದಾರೆ. ಪಾಲ್ಟಿನೂ ಫೋನ್ ಮಾಡಿದ್ದಾರೆ, ರಿಸೀವ್ ಮಾಡಲಿಲ್ಲ. The next day. ಇವಾಗ ಫೈನಲಿ ಖಾಲಿ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಈಗ ಇಸ್ಕಾನ್ ಟೆಂಪಲ್ ಬಿಟ್ಟು ಹೋಗ್ತಾಯಿದ್ದೀನಿ. ಅಲ್ಲಿ ವೀಡಿಯೋ ಮಾಡೋಂಗಿಲ್ಲ ಕಂಪ್ನಿ ಒಳಗಡೆ, ಅದಕ್ಕೋಸ್ಕರ ಮಾಡೋಕ್ಕೆ ಹೋಗಲಿಲ್ಲ. ಇವಾಗ ನೈಸ್ ರೋಡ್ ಹತ್ರ ಬಂದೆ. ಇಲ್ಲೇ ಇತ್ತು ನಮ್ಮ ಬೆಂಜು. ಈಗ ನಾನು ಬೆಂಜ್ಗೆ ಹೋಗ್ತೀನಿ, ನಮ್ಮ ಪ್ರತಾಪಣ್ಣ ಲೋಡ್ಗೆ ಹೋಗ್ತಾರೆ. ಅವರೇನು ಇನ್ನೊಂದು ಟ್ರಿಪ್ ಮಾಡ್ತೀನಿ ಅಂತಂದರು, ಅದಕ್ಕೋಸ್ಕರ. ನಾನಿವಾಗ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕರು, ಅವ್ರು ಮಾತಾಡ್ಸ್ಕೊಂಡು ನಮ್ಮ ಪ್ರತಾಪಣ್ಣ ಹೋಗ್ತಾರೆ. ನಮ್ಮ ಅಡೋಲ್ ಬರ್ತಾರೆ, ಅಡೋಲ್ ಜೊತೆ ನಮ್ಮ ಮಿರ್ಚಾಲ್ ಹೋಗ್ತಾರೆ. ನಾನು ಬಂದು ಕರೆಕ್ಟಾಗಿ 1 ಅವರ್ ಆಯಿತು. ಇನ್ನೂ ಪಾರ್ಟಿ ಬಂದಿಲ್ಲ ನೋಡಿ. ನೆನ್ನೆ ಮಧ್ಯಾಹ್ನ ಏನೋ ಗಾಡಿ ಬಂದಿದ್ದು. ಇನ್ನು 1.5 ದಿವಸ ಕಾಯ್ಸವ್ರೆ ಬಿಲ್ ಎಕ್ಸ್ಚೇಂಜ್ ಮಾಡ್ಕೊಡೋಕ್ಕೆ. ಎಲ್ಲ ಕೆಟ್ಟೋಯ್ತು ಗುರು. ಈ ಗಾಡಿಗೆ ಲೋಡ್ಸ್ ಬಂದಿದ್ದು, ಈ ಗಾಡಿದು ಲೋಡ್ ಕ್ಯಾನ್ಸಲ್ ಆಯಿತು. ಏನು ಮಾಡೋಕ್ಕಾಗಲ್ಲ, ಎಲ್ಲ ಅನ್ಭವಿಸ್ಬೇಕು. ನೈಸ್ ರೋಡಲ್ಲಿ ಹೋಗ್ತಾಯಿದ್ದೀನಿ. ಏನೋ ಆಕ್ಸಿಡೆಂಟ್ ಆಯ್ತು ನೋಡಿ. ಎಲ್ಲ ಲಾರಿ ಬೈಕ್ ಇರಬೇಕು. ಹಾಂ, ಬೈಕು ಗುರು, ಬೈಕ್ ಆಕ್ಸಿಡೆಂಟ್ ಆಗೈತೆ. ಫೈನಲಿ ಅನ್ಲೋಡಿಂಗ್ ಪಾಯಿಂಟ್ ಬಂದಿದ್ದೀನಿ ಬನ್ನೇರಘಟ್ಟಕ್ಕೆ. ದೇವರನೇ ಇಲ್ಲಿ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಯಾಕಪ್ಪ ಅಂದರೆ ಜನಗಳು ಅಷ್ಟೇ ಸಖತ್ ಚೆನ್ನಾಗಿ ಮಾತಾಡ್ಸಿದ್ರು ನಮ್ಮ ಸಬ್ಸ್ಕ್ರೈಬರ್ಗಳು ನೋಡಿ. ಎಲ್ಲ ಈ ಥರ ಮಾಡ್ಕೊಂಬಂದರೆ ಆ್ಯಂಗಲ್ಗಳು ಎಲ್ಲಿ ತೆಗ್ದವ್ರು ಗೊತ್ತಿಲ್ಲ. ನಮ್ಮ ಪ್ರತಾಪಣ್ಣ ಅವ್ರನ್ನ ಐಚಾರ್ ಗಾಡಿ ಕಳಿಸಿದ್ದೀನಿ ನೋಡಿ. ಖಾಲಿ ಮಾಡ್ಕೊಂಡು ಹೋಗ್ಬೇಕು ಅಣ್ಣ. ಫೈನಲಿ ಇವಾಗ ಇವಾಗ ಗಾಡಿ ಖಾಲಿ ಮಾಡ್ತಾರೆ. ಊಟ ಆರ್ಡ್ರ್ ಮಾಡಿದ್ದೆ. ಯಾಕಂದರೆ ಇಲ್ಲಿ ಬೆಳಗ್ಗೆ ಅಲ್ಲಿ ನಾಷ್ಟ ಏನು ಮಾಡಿರಲಿಲ್ಲ ನೋಡಿ. ಏನೇನು ಗೊತ್ತಾ, ಇದು ಬಂದು ಕಾಯೋಬ್ಬಟ್ಟು, ಇದು ಬಂದು ಉಪ್ಪಿಟ್ಟು ಮತ್ತು ಕೇಸರಿಬಾತು. ಊಟ ಮಾಡಿಬಿಟ್ಟು ಹೊರಡಬೇಕು. ಫೈನಲಿ ಗಾಡಿ ಖಾಲಿ ಮಾಡ್ತಾರೆ. ಮಳೆ ಬರೋಂಗಾಗೈತೆ. ಈಗ ನಮ್ಮ ಬ್ರೋಸ್ ಎಲ್ಲ ಲೈನಲ್ಲಿದ್ದಾರೆ ನೋಡಿ.
ನಮ್ಮ ಇವರು ಅವೇಜಣ್ಣ ಅವರು, ಇವ್ರು ಕೈಫು, ಇವರು ಶಬೀರ್ ಗೌರು ಅಂತ ನೋಡಿ. ಇದು ನಾನು ಏನಲ್ಲಿ ಗಾಡಿ ಖಾಲಿ ಆಯಿತು. ಈಗ ಹೊರಟಿದ್ದೀನಿ. ಡೀಸೆಲು ಇನ್ನೊಂದು 53 ಕಿಲೋಮೀಟ್ರ್ ಅಷ್ಟೇ ಹೋಗೋದು. ಅಣ್ಣ ನೆನ್ಮಲಕ್ಕೆ ಹೋಗ್ಬಿಟ್ಟು ಡೀಸೆಲ್ ಹಾಕ್ಸ್ಬೇಕು. ಇವಾಗ ಗುಡೆಮನೆ ಹತ್ರ ಬಂದೆ. ನಮ್ಮ ತಿರುಮಲ ಗಾಡಿಯಲ್ಲಿ ಹಾಕೊಂಡಿದ್ದಾರೆ. ನಮ್ಮ ಇನ್ನೊಂದು ಗಾಡಿ ನಂದಿ ಗಾಡಿಯಲ್ಲಿ ಐತೆ. ಮಾತಾಡ್ಸ್ಕೊಂಡು ಅಂತ ಬಂದಿದ್ದೀನಿ. ಮಾತಾಡ್ಸ್ಕೊಂಡು ಹೋಗ್ಬೇಕು ನೋಡಿ ಫ್ರೆಂಡ್ಸ್. ನಮ್ಮ ಚೇತನ್ ಅವ್ರು ಏನೋ ಮಾಡ್ತಾಯಿದ್ದಾರೆ ಅವ್ರ ಮನೆಯಲ್ಲಿ ಸ್ಪೆಷಲ್ಲು. ಅದಕ್ಕೋಸ್ಕರ ಬಾ ಅಂತ ಹೇಳಿದ್ರು. ಹೋದರೆ ಬಜ್ಜಿನೂ ಬೋಂಡ ಮಾಡ್ತಾರೆ. ಅಳಸಂಕಾಯಿ ಬಜ್ಜಿ ಅಂತಿದ್ದು, ಅಲ್ಲ ಅಳಸಂಕಾಯಿ ಪಕೋಡ. ನಮ್ಮ ದರ್ಶಿ ಒಬ್ಬರವರು ಅವ್ರಿಗೆ ಸಪೋರ್ಟು, ಮತ್ತು ನಮ್ಮ ತಿರುಮಲ ಅವ್ರು ಪ್ರದೀಪಣ್ಣವ್ರು ಸಿಕ್ಕಿದ್ರು. ಅವ್ರು ಕಾಯಬಿಟ್ಟು ತಿಂತಾ ಇದ್ದಾರೆ ನೋಡಿ. ನಮ್ಮ ಚೇತುಗ್ರು ನಮ್ಮ ಭಟ್ರಾಗ್ಬಿಟ್ಟವ್ರೆ. ಇಲ್ಲಿಗೆ ವೀಡಿಯೋ ಏನು ಮಾಡ್ತೀನಿ ಫ್ರೆಂಡ್ಸ್. ಇನ್ನು ನೆಕ್ಸ್ಟ್ ವೀಡಿಯೋ ಸಿಗೋಣ. ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು.